ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಅಲ್ಕೇನ್ಸನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಅದ್ರ ಜೊತೆ SN1 ಆ್ಯಂಡ್ SN2 ಮೆಕ್ಯಾನಿಸಮ್ ವೆರಿ ಇಂಪಾರ್ಟೆಂಟ್, ಅದನ್ನು ಕೂಡ ಡಿಸ್ಕಸ್ ಮಾಡೋಣಂತೆ. ಫಸ್ಟ್ ಒನ್, ರಿಯಾಕ್ಷನ್ ವಿತ್ KOH ಆರ್ NaOH. ಬಹಳ ಸಿಂಪಲ್ ಇದೆ ನೋಡಿ, KOH ಆರ್ NaOH. ಫಸ್ಟ್ ನ್ಯೂಕ್ಲಿಯೋಫೈಲ್ ಹೇಳ್ಬಿಡ್ತೀನಿ. ಇಲ್ಲಿ ನ್ಯೂಕ್ಲಿಯೋಫೈಲ್ ಯಾವುದು ಅಂತಂದ್ರೆ ಇದರೊಳಗೆ OH ಮೈನಸ್ ಇಸ್ ದ ನ್ಯೂಕ್ಲಿಯೋಫೈಲ್, ರೈಟ್? ಈಗ ನಮ್ಮ ಹತ್ರ ಏನಿದೆ ನೋಡಿ, ಎಸ್ RX ಇತ್ತು, ಹೌದಾ? ನಮ್ಮ ಹತ್ರ ಏನಿದೆ, ಈಗ RX ಇದೆ, NaOH ಆಡ್ ಮಾಡ್ತೀರಿ, ರೈಟ್? ಇದ್ರೊಳಗೆ ನ್ಯೂಕ್ಲಿಯೋಫೈಲ್ ಇಸ್ OH ಮೈನಸ್. OH ಮೈನಸ್ ಏನ್ ಮಾಡಿತು, ಈ ಬಾಂಡ್ ಅನ್ನು ಬ್ರೇಕ್ ಮಾಡಿ Na ಮತ್ತೆ X ಅನ್ನ ಆಡ್ ಮಾಡಿ NaX ಆಯ್ತು, R ಮತ್ತು OH ಸೇರಿ ROH ಆಯ್ತು. ರಿಮೆಂಬರ್, ಆಲ್ಕೋಹಾಲ್ ಪ್ರಿಪೇರ್ ಆಯ್ತು. ಎಕ್ಸಾಂಪಲ್ ನೋಡಿ, CH3Cl plus NaOH give rise to CH3OH plus NaCl. ಇಲ್ಲಿ ಬಹಳ ಇಂಪಾರ್ಟೆಂಟ್ ಒನ್ ವರ್ಡ್ ನೋಡಿ, ಎಕ್ವಿಯಸ್. ಇಂಪಾರ್ಟೆಂಟ್, ಎಕ್ವಿಯಸ್ NaOH ಅಂದ್ರೆ ಮೆಕ್ಯಾನಿಸಮ್ ಹೇಗಿರ್ತದೆ, NaOH ಅನ್ನ ವಾಟರ್ಗೆ ಹಾಕಿದ ತಕ್ಷಣ Na ಪ್ಲಸ್ ಪ್ಲಸ್ OH ಮೈನಸ್ ಆಯ್ತು, ರೈಟ್? RX ಇರೋದು R ಪ್ಲಸ್ ಪ್ಲಸ್ X ಮೈನಸ್ ಆಯ್ತು. ಈ X ಪ್ಲಸ್ ಮತ್ತೆ ಈ Na ಸೇರ್ಕೊಂಡು NaCl ಆಯ್ತು, ಅಂದ್ರೆ NaX ಆಯ್ತು. R ಪ್ಲಸ್ OH ಸೇರಿ ROH ಆಯ್ತು. ಇಸಂಟ್ ಇಟ್ ವೆರಿ ಸಿಂಪಲ್ ರಿಯಾಕ್ಷನ್? ರಿಯಾಕ್ಷನ್ ಅರ್ಥ ಮಾಡ್ಕೊಳ್ಳಿ. ನ್ಯೂಕ್ಲಿಯೋಫೈಲ್ ಈಸ್ NaOH ಒಳಗ OH ಮೈನಸ್ ರಿಪ್ಲೇಸಿಂಗ್ X, ರೈಟ್? ಸೊ ದಿಸ್ ಇಸ್ ನಥಿಂಗ್ ಬಟ್ ಫಸ್ಟ್ ರಿಯಾಕ್ಷನ್ ವಿತ್ aqueous NaOH ಆರ್ KOH. ನೌ ಸೆಕೆಂಡ್ ಒನ್ ನೋಡಿ. ಸೆಕೆಂಡ್ ಒನ್ ನಾನು ಎರಡನ್ನು ಎಟ್ ಅ ಟೈಮ್ ಡಿಸ್ಕಸ್ ಮಾಡ್ತೀನಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದು ಅಂಡ್ ಕನ್ಫ್ಯೂಸ್ ಆಗುವಂತದ್ದು. ಜನರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಯಾವ್ದು ನಮ್ಗೆ ಜಾಸ್ತಿ ಕನ್ಫ್ಯೂಷನ್ ಆಗ್ತದಲ್ಲ, ಅದು ಇಂಪಾರ್ಟೆಂಟ್ ಆಕ್ಚುಲಿ. ಈಗ ನೋಡಿ, KCN ಇದೆ, ರಿಯಾಕ್ಷನ್ ವಿತ್ ಆಲ್ಕೋಹಾಲಿಕ್ KCN, ರಿಯಾಕ್ಷನ್ ವಿತ್ ಆಲ್ಕೋಹಾಲಿಕ್ ಸಿಲ್ವರ್ ಸೈನೈಡ್. ಫಸ್ಟ್ ಹೇಳ್ಬಿಡ್ತೀನಿ, ಆಲ್ಕೋಹಾಲಿಕ್ ಅಂದ್ರೆ ಏನು. ಆಲ್ಕೋಹಾಲಿಕ್ ಅಂದ್ರೆ ಬಹಳ ಸಿಂಪಲ್. KCN ಅನ್ನ ಇಥೈಲ್ ಆಲ್ಕೋಹಾಲ್, ಜನರಲಿ ಇಥೈಲ್ ಆಲ್ಕೋಹಾಲ್ ಅಲ್ಲಿ ಡಿಸಾಲ್ವ್ ಮಾಡಿರುವಂತಹ ರಿಯೇಜೆಂಟ್ ಅನ್ನ ನಾವು ಆಲ್ಕೋಹಾಲಿಕ್ KCN ಅಂತ ಕರಿತೀವಿ. AgCN ಹಾಕಿದ್ರೆ AgCN ಅಂತ ಕರಿತೀವಿ. ಇಷ್ಟೇ, ಬಹಳ ಸಿಂಪಲ್. ಆಲ್ಕೋಹಾಲಿಕ್ KCN ಅಂಡ್ ಆಲ್ಕೋಹಾಲಿಕ್ AgCN. ಈಗ ನೋಡಿ, ರಿಯಾಕ್ಷನ್ ನೋಡಿ, ಬಹಳ ಸಿಂಪಲ್ ಇದೆ. RX ರಿಯಾಕ್ಟ್ಸ್ ವಿತ್ KCN. ಎಕ್ಸಾಂಪಲ್ ನೋಡಿ, CH3Cl with KCN give rise to CH3CN plus KCl. ಇದೇ ರೀತಿ C2H5Br plus KCN give rise to C2H5CN plus KBr. So this is nothing but reaction with alcoholic KCN. ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್ ಹೇಗೆ ಬರೀತೀವಿ, ಬಹಳ ಸಿಂಪಲ್ ನೋಡಿ. ನಿಮ್ಮ ನೋಟ್ಸ್ ಒಳಗೆ ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನು ನಾನು ಕೊಟ್ಟಿದ್ದೀನಿ, ಓದಬೇಕಾದ್ರೆ ಅದನ್ನ ಫಾಲೋ ಮಾಡಿ ಕರೆಕ್ಟ್ ಆಗಿ ನೋಡಿ. CH3Cl ಅಂತಂದ್ರೆ ಮಿಥೈಲ್ ಕ್ಲೋರೈಡ್, ಪ್ಲಸ್ ಅಂದ್ರೆ ರಿಯಾಕ್ಟ್ಸ್ ವಿತ್ KCN ಅಂದ್ರೆ ಪೊಟ್ಯಾಷಿಯಂ ಸಯನೈಡ್ ಅಂತ ನಾವು ಬರೀಲ್ಲ, KCN ಅಂತ ಬರೀರಿ. ಫಾರ್ಮಿಂಗ್ ಮಿಥೈಲ್ ಸಯನೈಡ್, ಅಲ್ಕೈಲ್ ಅಂದ್ರೆ ಮಿಥೈಲ್ ಸಯನೈಡ್ ಪ್ಲಸ್ KCl ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಸ್ಟೇಟ್ಮೆಂಟ್ ಒಳಗೆ ನಾವು ಇದನ್ನ ಹೀಗಿಷ್ಟೇ ಬರೀತೀವಿ, ಗೊತ್ತಿರ್ಲಿ. ಸೊ ಮಿಥೈಲ್ ಕ್ಲೋರೈಡ್ ರಿಯಾಕ್ಟ್ ವಿತ್ KCN ಟು ಫಾರ್ಮ್ ಮಿಥೈಲ್ ಸಯನೈಡ್, ಇದು ಸ್ಟೇಟ್ಮೆಂಟ್. ಈಗ ಇಂಪಾರ್ಟೆಂಟ್ AgCN, ಬಹಳ ಇಂಪಾರ್ಟೆಂಟ್. ರಿಮೆಂಬರ್, RX ರಿಯಾಕ್ಟ್ಸ್ ವಿತ್ AgCN ಆಲ್ಕೋಹಾಲಿಕ್, ಇದು ಕೂಡ ಆಲ್ಕೋಹಾಲಿಕ್, ಬರೆಯುವಂತ ಅವಶ್ಯಕತೆ ಇಲ್ಲ. ಗಿವ್ ರೈಸ್ ಟು RNC ಪ್ಲಸ್ AgX. ನೋಡಿ, CH3Cl ರಿಯಾಕ್ಟ್ಸ್ ವಿತ್ AgCN ಟು ಫಾರ್ಮ್ CH3NC ಪ್ಲಸ್ AgCl. CH3NC ಇದ್ದಾಗ ಏನಂತ ಕರಿತೀವಿ ನಾವು ಇದನ್ನ? ಐಸೋಸಯನೈಡ್ಸ್ ಅಂತ ಕರಿತೀವಿ. ನೆನಪಿರ್ಲಿ, ಐಸೋಸಯನೈಡ್ ಅಂತ ಕರಿತೀವಿ. ಇದಕ್ಕೆ ನಾವು ಇದನ್ನ ಮಿಥೈಲ್ ಐಸೋಸಯನೈಡ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇದು ಯಾಕೆ ಇಂಪಾರ್ಟೆಂಟ್ ಎಕ್ಸಾಮಿಗೆ ಅಂತ ಅಂದ್ರೆ, ಕನ್ಫ್ಯೂಷನ್ ಆಗ್ತದ, ಹೌದಾ? ಕನ್ಫ್ಯೂಷನ್ ಆಗ್ಲೇಬೇಕು, ಹಾಗೆ ಆಗ್ತದ. KCN ಕೊಟ್ಟಾಗ RCN, AgCN ಕೊಟ್ಟಾಗ RNC, ಕರೆಕ್ಟ್ ನೆನ್ಪಿಟ್ಕೋಬೇಕಲ್ಲ, ಹೌದಾ? ಡೆಫಿನೆಟ್ಲಿ ಕನ್ಫ್ಯೂಸ್ ಆಗ್ತದೆ, ಬಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. KCN ಇದ್ದಾಗ RCN ಬರ್ತದೆ, AgCN ಇದ್ದಾಗ RNC ಬರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನಾಲ್ಕನೇದನ್ನು ಡಿಸ್ಕಸ್ ಮಾಡೋಣಂತೆ. ದ ರಿಯಾಕ್ಷನ್ ವಿತ್ ಸೋಡಿಯಂ ಆರ್ ಪೊಟ್ಯಾಷಿಯಂ ನೈಟ್ರೈಟ್. ಸೊ ರಿಯಾಕ್ಷನ್ ವಿತ್ ಸೋಡಿಯಂ ಆರ್ ಪೊಟ್ಯಾಷಿಯಂ ನೈಟ್ರೈಟ್ ಅಂತ ಅಂದಾಗ, ಸೊ ಫಾರ್ಮುಲಾ ಆಫ್ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ KNO2. ಓಕೆ, ಪೊಟ್ಯಾಷಿಯಂ ನೈಟ್ರೈಟ್ ಫಾರ್ಮುಲಾ KNO2. ಈಗ ಸಿಂಪಲ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಾನು ಹಿಂದಿನ ಒಂದು ಸ್ಲೈಡಲ್ಲೂ ಕೂಡ ಹೇಳಿದೆ ನಿಮಗೆ, ಹೌದಾ? ಸೊ ವೆರಿ ಸಿಂಪಲ್ ನೋಡಿ. ಸೊ RX ವೆನ್ ಇಟ್ ರಿಯಾಕ್ಟ್ಸ್ ವಿತ್ KNO2,
RX when it reacts with KNO2, you are going to get RO single bond N double bond O plus remember K and X ಸೇರಿಬಿಟ್ಟು KX you are going to get. ಹೌದಾ? ಸೊ ಇದಕ್ಕೆ ನಾವು ಅಲ್ಕೈಲ್ ನೈಟ್ರೈಟ್ ಅಂತ ಕರಿತೀವಿ. ಅದಕ್ಕೆ ನಾವು ಅಲ್ಕೈಲ್ ನೈಟ್ರೈಟ್ ಅಂತ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ, ಯಾಕಂದ್ರೆ ಇಲ್ಲೂ ಕೂಡ ಇನ್ನೊಂದು AgNO2 ಕೂಡ ಬರ್ತದೆ. ದರ್ ವಿಲ್ ಬಿ ಕನ್ಫ್ಯೂಷನ್ ಬಿಟ್ವೀನ್ KNO2 and AgNO2. ಸೊ ರಿಮೆಂಬರ್ ದ್ಯಾಟ್. ಸೊ KNO2 ಇದ್ದಾಗ ಅಲ್ಕೈಲ್ ನೈಟ್ರೈಟ್ ಆಸ್ ಅ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಗೆಟ್. ಓಕೆ, ಸೊ ಈಗ ಇದಕ್ಕೆ ಇನ್ನೊಂದು ಪ್ರಾಡಕ್ಟ್, ಇನ್ನೊಂದು ರಿಯಾಕ್ಷನ್ ಬರೆಯೋಣಂತೆ. ಆರ್ ಬದಲಿಗೆ CH3 ಅನ್ನು ತಗೊಂಡು ಹೇಳ್ತೀನಿ. ಸೊ CH3Br when it reacts with KNO2 you are going to get CH3ONO plus so KBr. So this we can call it as methyl nitrite. ಹೌದಾ? ಸೊ ಮಿಥೈಲ್ ನೈಟ್ರೈಟ್ ಅಂತ ಹೇಳ್ಬೋದು. ಮಿಥೈಲ್ ನೈಟ್ರೈಟ್ ಅಂತ ಹೇಳ್ಬೋದು. ದಿಸ್ ಇಸ್ ಅಬೌಟ್ ರಿಯಾಕ್ಷನ್ ವಿತ್ ಸೋಡಿಯಂ ಆರ್ ಪೊಟ್ಯಾಷಿಯಂ ನೈಟ್ರೈಟ್. ಇನ್ನು ರಿಯಾಕ್ಷನ್ ವಿತ್ ಸಿಲ್ವರ್ ನೈಟ್ರೈಟ್ ಅಂತ ಬಂದಾಗ, AgNO2 ಸಿಲ್ವರ್ ನೈಟ್ರೈಟ್ ಅಂತ ಬಂದಾಗ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಆಲ್ಸೋ ರಿಮೆಂಬರ್ ದರ್ ವಿಲ್ ಬಿ ದ ಪ್ರಾಡಕ್ಟ್ ವಿಚ್ ಈಸ್, ಇಲ್ಲಿ ONO ಬಂದಿದೆಯಲ್ಲ, ಇಲ್ಲಿ NO2 ಪ್ರಾಡಕ್ಟ್ ಬರ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, RX when it reacts with AgNO2 you are going to get the product as RNO2 plus AgX. ಇಲ್ಲಿಗೆ ಮತ್ತು ಇಲ್ಲಿಗೆ ಡಿಫ್ರೆನ್ಸ್ ಏನಂತಂದರೆ, RNO2 ಇದ್ದಾಗ ಇದಕ್ಕೆ ನಾವು ನೈಟ್ರೋ ಅಲ್ಕೇನ್ಸ್ ಅಂತ ಕರಿತೀವಿ. ದಿಸ್ ವಿ ಕಾಲ್ ಇಟ್ ಆಸ್ ನೈಟ್ರೋ ಅಲ್ಕೇನ್ಸ್. ರಿಮೆಂಬರ್, ಅಂದರೆ ನೈಟ್ರೋ ಅಲ್ಕೇನ್ಸ್ ಆ್ಯಂಡ್ AgX ಇಸ್ ಗೋಯಿಂಗ್ ಟು ಫಾರ್ಮ್. ಇದಕ್ಕೆ ಡಿಫ್ರೆನ್ಸ್ ನೋಡಿ, ಇಲ್ಲಿ ಆಕ್ಸಿಜನ್ ಬಾಂಡ್ ಇದೆ, ಇಲ್ಲಿ ನೈಟ್ರೋಜನ್ ಬಾಂಡ್ ಆಗ್ತದೆ. ಅದಕ್ಕೆ ನಾವು ಇಂಥ ನ್ಯೂಕ್ಲಿಯೋಫೈಲನ್ನು ವಿ ವಿಲ್ ಕಾಲ್ ಇಟ್ ಆಸ್ ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಸೊ ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ರಿಮೆಂಬರ್, ಅಂದರೆ ಇಟ್ ಜಸ್ಟ್ ಲೈಕ್ CN ಆ್ಯಂಡ್ NC ಈಗ ಹಿಂದಿನ ರಿಯಾಕ್ಷನ್ ಒಳಗೆ ನೋಡಿದ್ರಿ. ಸೊ ಲೈಕ್ ದಟ್ NO2 ಆ್ಯಂಡ್ ONO. ಸೊ ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಸೊ ಇದರಲ್ಲಿ R ಬದಲಿಗೆ CH3Cl ಹಾಕಿ ನೋಡೋಣಂತೆ. ಸೊ CH3Cl, ಸೊ AgNO2 you are going to get it as so CH3NO2 plus AgCl. ಅಂದರೆ you are going to get it as nitromethane is the product you are going to get. Nitromethane as a product you are going to obtain. So this is about reaction with the silver nitride. So fifth reaction. So sixth one ನೋಡೋಣಂತೆ, ರಿಯಾಕ್ಷನ್ ವಿತ್ ಅಮೋನಿಯಾ. ಸೊ ಇದು ಕೂಡ ಬಹಳ ಸಿಂಪಲ್ ಇದೆ ನೋಡಿ. ಇಲ್ಲಿ ಈ ಕೇಸ್ ಒಳಗೆ CH3Cl when it reacts with NH3, ಹಿಯರ್ ಯು ಕ್ಯಾನ್ ಸಿ NH3 ದೊಳಗೆ. ಓಕೆ, ಸೊ H ಏನಿದೆಯಲ್ಲ ಇದರೊಳಗೆ H ಮತ್ತು ಇದರೊಳಗೆ Cl ಸೇರಿ HCl ಆಯಿತು. ಸೊ CH3NH2 is going to form, right? Which means here ನ್ಯೂಕ್ಲಿಯೋಫೈಲ್ ಯಾವುದು ಅಂತಂದರೆ NH2 ಮೈನಸ್ ಪ್ಲಸ್ H ಪ್ಲಸ್. ಅಂದರೆ H ಪ್ಲಸ್ ಏನು ಹೊರಗೆ ಬರ್ತದೆ ಅದು Cl ಜೊತೆ ರಿಯಾಕ್ಟ್ ಆಗಿ HCl ಆಗ್ತದೆ. NH2 ಮೈನಸ್ ಆಸ್ ನ್ಯೂಕ್ಲಿಯೋಫೈಲ್ ರಿಪ್ಲೇಸ್ ದಿಸ್ Cl. ಇದು ಇಲ್ಲಿಗೆ ನಿಲ್ಲಿಸೋದಿಲ್ಲ, ರಿಯಾಕ್ಷನ್ ವಿಲ್ ನಾಟ್ ಸ್ಟಾಪ್ ಎಟ್ ದಿಸ್ ಪಾಯಿಂಟ್. ಸೊ ಒನ್ಸ್ ಅಗೇನ್ CH3NH2 ರಿಯಾಕ್ಟ್ ವಿತ್ CH3Cl. ಸೊ ಡೈಮಿಥೈಲ್ ಅಮೈನ್, ಇಲ್ಲಿ ಏನಾಗ್ತದೆ CH3NH2ದಲ್ಲಿ CH3NH minus act as a nucleophile. Once again this CH and Cl ಸೇರಿ HCl ಆಯಿತು, CH3 twice NH ಸೆಕೆಂಡರಿ ಅಮೈನ್ ಆಯಿತು. ಅದಾದಮೇಲೆ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಟರ್ಷರಿ ಅಮೈನ್ ನೋಡಿ, CH3 twice NH. ಸೊ ದಟ್ ಈಸ್ ಅ ನ್ಯೂಕ್ಲಿಯೋಫೈಲ್. N minus will attack on this CH3, so forming CH3 thrice N, so HCl. And this reaction will stop at this stage where quaternary ammonium salt ಅಂತ ಏನು ನಾವು ಕರಿತೀವಿ, that quaternary ammonium salt is going to form. CH3 thrice N react with CH3Cl, formation of salt take place like this. ಸೊ ದಿಸ್ ಈಸ್ ರಿಯಾಕ್ಷನ್ ವಿತ್ ಅಮೋನಿಯಾ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಅಮೈನ್ಸ್ ಚಾಪ್ಟರ್ದಲ್ಲೂ ಡಿಸ್ಕಸ್ ಮಾಡೋಣಂತೆ. ಇನ್ ದಟ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡೀಟೇಲ್. ಸೊ ಇದಾದಮೇಲೆ ಸೆವೆಂತ್ ಒನ್ ಡಿಸ್ಕಸ್ ಮಾಡೋಣಂತೆ, ರಿಯಾಕ್ಷನ್ ವಿತ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಅಲ್ಕಾಕ್ಸೈಡ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ ಇದರಲ್ಲಿ ವಿಲಿಯಮ್ಸನ್ಸ್ ಸಿಂಥಸಿಸ್ ಅಂತ ಕರಿತೀವಿ ನಾವು ಇದನ್ನು ನಾವು ಆಲ್ಕೋಹಾಲ್ ಫಿನಾಲ್ಸ್ ಚಾಪ್ಟರ್ದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಬಟ್ ಇದರಲ್ಲಿ ಇಷ್ಟು ನೆನ್ಪಿಟ್ಕೊಳ್ಳಿ, ಸೋಡಿಯಂ ಆರ್ ಪೊಟ್ಯಾಷಿಯಂ ಅಲ್ಕಾಕ್ಸೈಡ್ ಅಂತ ಅಂದರೆ ವಿ ಕ್ಯಾನ್ ರೈಟ್ ದ ಫಾರ್ಮುಲಾ ಆಸ್ RONA ಅಥವಾ ROK. when this reacts with RX, right, RX. So here it is going to form this X and this Na, forming NaX and forming ROR as a product plus NaX. So this is known as ether, remember, ether, right? So ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಬರೆದ್ರೆ, so CH3Cl react with CH3ONA, you are going to get CH3OCH3 plus NaCl. So this is known as dimethyl ether, remember, dimethyl ether ಅಂತ ಕರಿತೀವಿ. ಸೊ ಲೈಕ್ ದಿಸ್, ಸೊ ಸೋಡಿಯಂ ಆರ್ ಪೊಟ್ಯಾಷಿಯಂ ಅಲ್ಕಾಕ್ಸೈಡ್, ಇದರಲ್ಲಿ ನ್ಯೂಕ್ಲಿಯೋಫೈಲ್ ಯಾವುದು ಅಂತಂದರೆ RO ಮೈನಸ್ ಆಕ್ಟ್ ಆಸ್ ಅ ನ್ಯೂಕ್ಲಿಯೋಫೈಲ್ ವಿಟ್ ಅಟ್ಯಾಕ್ಸ್ ಆನ್ R. ಸೊ ಸೋಡಿಯಂ ಆರ್ ಪೊಟ್ಯಾಷಿಯಂ ಅಲ್ಕಾಕ್ಸೈಡ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು, ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಂಡರ್
ಸೊ alcohol phenols and ethers chapter. Next, 8th one, silver salt of fatty acid. ಸಿಲ್ವರ್ ಸಾಲ್ಟ್ ಆಫ್ ಫ್ಯಾಟಿ ಆಸಿಡ್ ಅಂತಂದ್ರೆ RCOOAG ಅಂತ ತಗೊಳ್ತೀವಿ ನಾವು. RCOOAG, ರಿಮೆಂಬರ್. ಈಗ ಒನ್ಸ್ ಅಗೇನ್ RX ಪ್ಲಸ್ RCOOAG ಗಿವ್ ರೈಸ್ ಟು, ಬಹಳ ಸಿಂಪಲ್ ನೋಡಿ, X ಇದೆ AG ಇದೆ, ಮತ್ತೇನ್ ಬೇಕು ನಮಗೆ? ಸೊ R C ಡಬಲ್ ಬಾಂಡ್ OR ಪ್ಲಸ್ ನಾ ಇದು RCO ಅನ್ನು ಈ ರೀತಿ ಬರೆದಿದ್ದೇನೆ, RX ಅಂತ ಬಂತು, ರೈಟ್? ಸೊ RX ಅಲ್ಲ AGX ಅಂತ ಬಂತು, ರೈಟ್? ಸೊ ಒಂದು ಎಕ್ಸಾಂಪಲ್ ಬರೆಯೋಣ ಅಂತ. ವೆನೆವರ್ ಮಿಥೈಲ್ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಸಾಲ್ಟ್ ಆಫ್ ಸಿಲ್ವರ್ ಸಾಲ್ಟ್ ಆಫ್ ಫ್ಯಾಟಿ ಆಸಿಡ್ ಅಂತಂದ್ರೆ ಜನರಲಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಗಳನ್ನ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ ಜಾಸ್ತಿ ಆಗ್ತಾ ಹೋದಾಗೆ. ಸೊ ಜಸ್ಟ್ ಇಮ್ಯಾಜಿನ್ CH3 C ಡಬಲ್ ಬಾಂಡ್ OAG ಫಾರ್ಮಿಂಗ್ CH3 C ಡಬಲ್ ಬಾಂಡ್ O ಈ ಪಾರ್ಟ್ ತಗೊಂಡಿದ್ದೀನಿ ನಾನು, ಈ ಪಾರ್ಟ್ ಇದಕ್ಕೆ ಈ R ಅಟ್ಯಾಚ್ ಆಗ್ತದೆ ಅಂದ್ರೆ CH3 ಅಟ್ಯಾಚ್ ಆಗ್ತದೆ ಪ್ಲಸ್ AgCl. ದಿಸ್ ಇಸ್ ನಥಿಂಗ್ ಬಟ್, ರಿಮೆಂಬರ್, ದಿಸ್ ಇಸ್ ನಥಿಂಗ್ ಬಟ್ ಜನರಲ್ ನೇಮ್ ಏನು? ಎಸ್ಟರ್. ರಿಮೆಂಬರ್, ಎಸ್ಟರ್. ಈಥರ್ ಅಂದ್ರೆ ಪ್ರೀವಿಯಸ್ ಕೋರ್ಸ್ ಇದು, ಇದಕ್ಕೆ ಎಸ್ಟರ್ ಅಂತ ಕರಿತೀವಿ, ಗೊತ್ತಿರಲಿ, ಎಸ್ಟರ್ ಅಂತ ಕರಿತೀವಿ, ರೈಟ್? ದ ನೇಮ್ ಆಫ್ ದಿಸ್ ಈಸ್ ಮಿಥೈಲ್ ಈಥನೋಯೇಟ್. ರಿಮೆಂಬರ್, ಈಥನೋಯೇಟ್, ಮಿಥೈಲ್ ಈಥನೋಯೇಟ್. ಈತ್ ಯಾಕಂತಂದ್ರೆ ಇದು 1 2 ಮಿಥೈಲ್ ಗ್ರೂಪ್ ಈಸ್ ಪ್ರೆಸೆಂಟ್, ಮಿಥೈಲ್ ಈಥನೋಯೇಟ್ ಅಂತ ಕರಿತೀವಿ. So like this, remember, reaction with the silver salt of fatty acids, we can write the reaction. So ಇದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಹರ್ನ್ಸ್ ಡಿಕರ್ ರಿಯಾಕ್ಷನ್ ಅಂತ ಕರಿತೀವಿ ನಾವು ಇದಕ್ಕೆ. ಬಟ್ ಆ ರಿಯಾಕ್ಷನ್ ಇದರಲ್ಲಿ ನೆನಪಿಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಹರ್ನ್ಸ್ ಡಿಕರ್ ರಿಯಾಕ್ಷನ್ ಅಂತ ಕರಿತೀವಿ ನಾವು ಇದನ್ನ. ಹರ್ನ್ಸ್ ಡಿಕರ್ ರಿಯಾಕ್ಷನ್ ಅಂತ ಹೇಳಿ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕೇಳಿದ್ರೆ ಬೇಕಾಗ್ತದೆ. ಬಟ್ ಇಲ್ಲಿ ಇದಕ್ಕೆ ಯಾವುದೇ ರೀತಿ ನೇಮ್ ಇಲ್ಲ, ರೈಟ್? ಸೊ ದಿಸ್ ಈಸ್ 8th one, ಹರ್ನ್ಸ್ ಡಿಕರ್ ರಿಯಾಕ್ಷನ್. Now last one, reaction with lithium aluminum hydride. Remember, good reducing agent. Good reducing agent, remember. Lithium aluminum hydride is a very good reducing agent. So ಇಲ್ಲಿ alkyl halide ಯಾವಾಗ lithium aluminum hydride ಜೊತೆ ರಿಯಾಕ್ಟ್ ಆಗ್ತದೆ, ರೆಡ್ಯೂಸ್ ಆಗಿ ಹೈಡ್ರೋಕಾರ್ಬನ್ ಫಾರ್ಮ್ ಆಗ್ತದೆ, ಗೊತ್ತಿರಲಿ. ಸೊ RX will form, X ಹೋಗಿ H ಬರ್ತದೆ, RH react with lithium aluminum hydride. Byproduct is HX. ನೋಡಿ, CH3Cl reacts with lithium aluminum hydride. lithium aluminum hydride reducing agent ಅಂದ್ರೆ ಏನ್ ಕೊಡ್ತದೆ? ಇದು ಹೈಡ್ರೋಜನ್ ಅನ್ನು ಕೊಡ್ತದೆ, ಹೌದಾ? ಹೈಡ್ರೋಜನ್ ಅನ್ನು ಕೊಡ್ತದೆ. ಒಂದು ಹೈಡ್ರೋಜನ್ CH3 ಗೆ ಅಟ್ಯಾಚ್ ಆಗಿ CH4 ಆಯ್ತು, ಪ್ಲಸ್ ಒಂದು ಹೈಡ್ರೋಜನ್ Cl ಗೆ ಅಟ್ಯಾಚ್ ಆಗಿ HCl ಆಯ್ತು. So this is the reaction, we call it as reduction of alkyl halide give rise to CH4. So this is the 9th reaction and the last reaction in this nucleophilic substitution reaction. ಈಗ ಇವಿಷ್ಟು ರಿಯಾಕ್ಷನ್ ಅನ್ನ ಸೇರಿಸಿ ನೋಡಿ, ಒಂದು ಫ್ಲೋ ಚಾರ್ಟ್ ಇಷ್ಟು ನೆನಪಿಟ್ಕೊಳ್ಳಿ ಸಾಕು. ಇದ್ರೊಳಗೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಒಂದು ಇಲ್ಲ, ಸೊ ಅದನ್ನು ಕೂಡ ನಾವು ಆಡ್ ಮಾಡ್ಕೊಳ್ಬಹುದು. ಬಟ್ ದಟ್ ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಬಟ್ ಇಷ್ಟೇನಿದೆಯಲ್ಲ ಬಹಳ ಇಂಪಾರ್ಟೆಂಟ್, ನೋಡ್ತಾ ಹೋಗಿ. ಎಕ್ವಿಯಸ್ KOH ಹೋದ, ಆಲ್ಕೋಹಾಲ್ ROH ಬಂದಿತ್ತು, NaOR ಸೋಡಿಯಂ ಅಲ್ಕಾಕ್ಸೈಡ್ ವಿಲಿಯಮ್ಸನ್ ಸಿಂಥಸಿಸ್ ROR ಬಂದಿತ್ತು, ಆಲ್ಕೋಹಾಲ್ KCN RCN ಬಂತು, AgCN NC ಬಂತು, KNO2 RONO, AgNO2 RNO2, ಆಲ್ಕೋಹಾಲಿಕ್ NH3 ಯೂಸ್ ಮಾಡಿದಾಗ, ಜನರಲಿ NH3 ಯೂಸ್ ಮಾಡಿದಾಗ RNH2, ಅದಾದ್ಮೇಲೆ ಮತ್ತೆ R2NH, R3N, R4N ಪ್ಲಸ್ X ಮೈನಸ್. ಇದನ್ನ ನಾವು ಅಮೈನ್ಸ್ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ ಅಂತ, ಡೋಂಟ್ ವರಿ ಅಬೌಟ್ ದಟ್. ಇದು ನೋಡಿ ಹನ್ಸ್ ಡಿಕರ್ ರಿಯಾಕ್ಷನ್ ಅಂತ ಹೇಳಿದ್ನಲ್ಲ, RCOOAG, RCOR. ಇವೆಲ್ಲ ಕಡೆ ನಿಮಗೆ ಎಕ್ಸಾಮ್ ದೊಳಗೆ ಯಾವ್ದು ಕೇಳ್ಬೋದು ಅಂದ್ರೆ R ಬದಲಿಗೆ CH3 ಕೇಳ್ಬೋದು. ಅಂದ್ರೆ ಮಿಥೈಲ್ ಆರ್ C2H5 ಇಥೈಲ್, ಎರಡೇ. ರಿಮೆಂಬರ್, ಒಂದು ಮಿಥೈಲ್ ಕೇಳ್ಬೋದು, ಇಲ್ಲ ಇಥೈಲ್ ಕೇಳ್ಬೋದು. ಒಂದು ಮಿಥೈಲ್ ಕೇಳ್ಬೋದು, ಇಲ್ಲ ಇಥೈಲ್ ಕೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ರೈಟ್? ಮಿಥೈಲ್ ಕೇಳ್ಬೋದು, ಇಲ್ಲ ಇಥೈಲ್ ಕೇಳ್ಬೋದು. ನೆಕ್ಸ್ಟ್ ವಿಲ್ ಸಿ ಮೆಕ್ಯಾನಿಸಮ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಬಹಳ ಇಂಪಾರ್ಟೆಂಟ್. ಇದರ ಇಂಪಾರ್ಟೆನ್ಸ್ ಅನ್ನ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ 200% ಕ್ವಶನ್ ಕೇಳ್ತಾರೆ ಅಂತ ಹೇಳ್ಬೋದು ನಾವು. ಇಂಪಾರ್ಟೆಂಟ್, ಇಲ್ಲಿ ಎರಡು ಮೆಕ್ಯಾನಿಸಮ್ ಡಿಸ್ಕಸ್ ಮಾಡ್ತೀವಿ. ಇಂಪಾರ್ಟೆಂಟ್ ಫಾರ್ 3 marks. 3 marks, ರಿಮೆಂಬರ್. ಫಸ್ಟ್ ಒನ್ ಈಸ್, ರಿಮೆಂಬರ್, SN1 ಮೆಕ್ಯಾನಿಸಮ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. SN1 ಅಂದ್ರೆ S ಅಂದ್ರೆ ಸಬ್ಸ್ಟಿಟ್ಯೂಷನ್, N ಅಂದ್ರೆ ನ್ಯೂಕ್ಲಿಯೋಫಿಲಿಕ್, 1 ಅಂದ್ರೆ ಯುನಿಮಾಲಿಕ್ಯುಲರ್. ಓಕೆ, ಯುನಿಮಾಲಿಕ್ಯುಲರ್, ರೈಟ್? ಸೊ ಈ ಯುನಿಮಾಲಿಕ್ಯುಲರ್, ಬೈಮಾಲಿಕ್ಯುಲರ್, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, ಇದನ್ನ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣಂತೆ.
ಇಲ್ಲಿ ಇದು ಒಂದು ಇಲ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದನ್ನ ಡೀಟೇಲ್ ಆಗಿ ಹೇಳ್ಬೇಕಾಗ್ತದೆ. ಕೆಮಿಕಲ್ ಕೈನೆಟಿಕ್ಸ್ ನಲ್ಲಿ ಹೇಳೋಣಂತೆ. ಬಟ್ ಇಷ್ಟು ನೆನ್ಪಿಟ್ಕೊಳ್ಳಿ, SN1 ಅಂದ್ರೆ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಯುನಿಮಾಲಿಕ್ಯುಲರ್ ರಿಯಾಕ್ಷನ್, SN2 ಅಂದ್ರೆ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಬೈಮಾಲಿಕ್ಯುಲರ್ ರಿಯಾಕ್ಷನ್. ಈಗಲೇ ಹೇಳ್ತಾ ಇದ್ದೀನಿ, ಇದನ್ನ ಪ್ರಾಕ್ಟೀಸ್ ಮಾಡಿ, ಬಹಳ ಇಂಪಾರ್ಟೆಂಟ್. ಇಲ್ಲಿ ತನಕ ನೀವ್ ಏನ್ ಕಲ್ಸಿದೀನಿ ಅದನ್ನ ಓದ್ಲಿಲ್ಲ ಅಂದ್ರೆ ನಡೀತದೆ, ಬಟ್ ಇದನ್ನ ಬಿಟ್ರೆ ಅದು ಓದಿದ್ ಯಾವ್ದು ಉಪಯೋಗನೇ ಆಗುದಿಲ್ಲ. ಒಟ್ಟಿರ್ಲಿ ಇದು ಮಾತ್ರ ಓದ್ಲೇಬೇಕು ನೀವು, ರೈಟ್? ಸೊ SN1 ಯುನಿಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಥವಾ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯುನಿಮಾಲಿಕ್ಯುಲರ್ ಅಥವಾ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಯುನಿಮಾಲಿಕ್ಯುಲರ್ ಹೆಂಗ್ ಬೇಕಾದ್ರೂ ಹೇಳ್ಬೋದು. ಡೋಂಟ್ ವರಿ ಅಬೌಟ್ ದಟ್. ಸೊ SN1 ಮೆಕ್ಯಾನಿಸಮ್. ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಪೂರ್ತಿ ಮೆಕ್ಯಾನಿಸಮ್ ಹೇಳ್ತೀನಿ, ಅದಾದ್ಮೇಲೆ ಏನಾದ್ರು ಡೌಟ್ ಇದ್ರೆ ಕೇಳೋದ್ರಿ. ಓಕೆ, SN1 ಸ್ಟ್ಯಾಂಡ್ಸ್ ಫಾರ್, ರಿಮೆಂಬರ್, ಯುನಿಮಾಲಿಕ್ಯುಲರ್ nucleophilic substitution reaction. Remember, in this reaction, rate of reaction, rate antandre speed, speed of the reaction depending on concentration of the alkyl halide only. See, yavaglu nenpitkolli, speed depending upon reactants present in the reaction. Reactant bekadre ಎರಡು ಇರ್ಲಿ, ಮೂರು ಇರ್ಲಿ. Rate of reaction may be depending on one reactant or two reactant or three reactant, like that. ಅಂದ್ರೆ ಸ್ಪೀಡ್ ಆಫ್ ದ ರಿಯಾಕ್ಷನ್ ಡಿಪೆಂಡಿಂಗ್ ಆನ್. ಈ ಕೇಸ್ ಒಳಗೇನು, ಇಟ್ ಈಸ್ ಡಿಪೆಂಡಿಂಗ್ ಆನ್ ಓನ್ಲಿ ಆನ್ ದ ಅಲ್ಕೈಲ್ ಹಲೈಡ್. ಅದಕ್ಕೆ ನಾವು ಇದನ್ನ 1 ಅಂತ ಕರಿತೀವಿ, ಯುನಿಮಾಲಿಕ್ಯುಲರ್ ಅಂತ ಹೇಳ್ತೀವಿ. 1 ಅಂತ ಕರೆದು ಯುನಿಮಾಲಿಕ್ಯುಲರ್ ಅಂತ ಹೇಳ್ತೀವಿ. ಯೂಶುವಲಿ ರಿಮೆಂಬರ್, ಟರ್ಷರಿ ಅಲ್ಕೈಲ್ ಹಲೈಡ್ ಅಂಡರ್ಗೋ ದಿಸ್ ರಿಯಾಕ್ಷನ್. ಟರ್ಷರಿ ಅಲ್ಕೈಲ್ ಹಲೈಡ್ ಅಂದ್ರೆ ಏನು, ಈ ರೀತಿ ಇರೋದು, 3 ಕಾರ್ಬನ್ಗೆ ಅಟ್ಯಾಚ್ ಇರಬೇಕು, ಇದಕ್ಕೆ X ಅಟ್ಯಾಚ್ ಇರಬೇಕು. ಟರ್ಷರಿ ವಿಲ್ ಅಂಡರ್ಗೋ ದಿಸ್ ರಿಯಾಕ್ಷನ್ ವೆರಿ ಈಸಿಲಿ. ಅದು ಯಾಕೆ ಅಂತ ಮುಂದೆ ಗೊತ್ತಾಗ್ತದೆ ನಿಮಗೆ. Tertiary alkyl halide will undergo this reaction very easily. Now we will see the mechanism. ಏನು ಬರಿಬೇಕು 3 ಮಾರ್ಕ್ಸ್ ಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಸ್ಟೇಟ್ಮೆಂಟ್ ಬರೀತೀರಿ, ದ ರಿಯಾಕ್ಷನ್ ಬಿಟ್ವೀನ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಟು ಫಾರ್ಮ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಇನ್ವಾಲ್ವ್ SN1 ಮೆಕ್ಯಾನಿಸಮ್. ರಿಮೆಂಬರ್, ಇಷ್ಟು ಬರದಾದ್ಮೇಲೆ ದ ರಿಯಾಕ್ಷನ್ ಇಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಫಸ್ಟ್ ಆರ್ಡರ್ ಅಂದ್ರೆ ಯಾವ ರಿಯಾಕ್ಷನ್ ಅಲ್ಲಿ rate or speed of the reaction depending on only on the concentration of one reactant. One reactant ಅಂದ್ರೆ ಯಾವ್ದಿಲ್ಲಿ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್, that is called as first order reaction. ಈಗ ರಿಯಾಕ್ಷನ್ ದೊಳಗೆ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡಿಂಗ್ ಆನ್ ಓನ್ಲಿ ಒನ್ ರಿಯಾಕ್ಟೆಂಟ್, ಅದಕ್ಕೆ ನಾವು ಫಸ್ಟ್ ಆರ್ಡರ್ ಅಂತ ಕರಿತೀವಿ. 2 ರಿಯಾಕ್ಟೆಂಟ್ ಆದ್ರೆ ಸೆಕೆಂಡ್ ಆರ್ಡರ್ ಅಂತ ಕರಿತೀವಿ. 3 ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆದ್ರೆ 3 ಥರ್ಡ್ ಆರ್ಡರ್ ಅಂತ ಕರಿತೀವಿ. ಇದ್ರೊಳಗೆ ನಾವು ಫಸ್ಟ್ ಆರ್ಡರ್ ಅಂತ ಯಾಕೆ ಕರಿತೀವಿ, ಯಾಕೆ ಅಂತ ಅಂದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡಿಂಗ್ ಆನ್ ಓನ್ಲಿ ಒನ್ ಕಾನ್ಸಂಟ್ರೇಷನ್ ಆಫ್ ದಿ ಅಲ್ಕೈಲ್ ಹಲೈಡ್. ಇದರಲ್ಲಿ ನ್ಯೂಕ್ಲಿಯೋಫೈಲ್ ಮೇಲೆ ಡಿಪೆಂಡೇ ಇಲ್ಲ. ಬಟ್ ರಿಯಾಕ್ಷನ್ ಹೇಗಾಗ್ತದೆ ನೋಡಿ, ರಿಯಾಕ್ಷನ್ ಮೇನ್ ರಿಯಾಕ್ಷನ್ ಹೇಳ್ಬಿಡ್ತೀನಿ ನಿಮಗೆ. ಮೇನ್ ರಿಯಾಕ್ಷನ್ ಏನಾಗ್ತದ ಅಂತಂದ್ರೆ CH3 ಬಾಂಡ್ Cl reacts with, remember, NaOH, give rise to CH3OH, ಯಾಕಂದ್ರೆ OH is the nucleophile here, plus remember NaCl. ಈಗ ನಮ್ಗೆ ಅನಿಸ್ತದ, ಇಲ್ಲ ಸರ್ ಮತ್ತೆ NaOH ಇದೆಯಲ್ಲ, ರೇಟ್ ಯಾಕೆ ಇದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗ್ತದೆ? ಯಾಕೆ ಅಂತ ಅಂದ್ರೆ ಈ ಒಂದು ರಿಯಾಕ್ಷನ್ ದೊಳಗೆ 2 ಸ್ಟೆಪ್ ಇದೆ. ಮೆಕ್ಯಾನಿಸಮ್ 2 ಸ್ಟೆಪ್ ಇದೆ. ರಿಮೆಂಬರ್ ಆಲ್ವೇಸ್, ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಇನ್ ಮಲ್ಟಿ ಸ್ಟೆಪ್ ರಿಯಾಕ್ಷನ್ಸ್ ಆಲ್ವೇಸ್ ಸ್ಲೋಯೆಸ್ಟ್ ಸ್ಟೆಪ್ ಈಸ್ ರೇಟ್ ಡೆಟರ್ಮೈನಿಂಗ್ ಸ್ಟೆಪ್. ನಾವು ಅದನ್ನ RDS ಅಂತ ಕರಿತೀವಿ. ರೇಟ್ ಡೆಟರ್ಮೈನಿಂಗ್ ಸ್ಟೆಪ್ ಆಗಿರ್ತದೆ. ರೇಟ್ ಡೆಟರ್ಮೈನಿಂಗ್ ಸ್ಟೆಪ್ ಒಳಗೆ ಒಂದೇ ಒಂದು ರಿಯಾಕ್ಟೆಂಟ್ ಇರೋದಕ್ಕೆ ನಾವು ಇದನ್ನ ಫಸ್ಟ್ ಆರ್ಡರ್, ಹೆನ್ಸ್ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡಿಂಗ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ಓನ್ಲಿ ಅಲ್ಕೈಲ್ ಹಲೈಡ್ ಅಂತ ಕರಿತೀವಿ. NaOH ಮೇಲೆ ಡಿಪೆಂಡ್ ಇರೋದಿಲ್ಲ. ರಿಮೆಂಬರ್ ದಿಸ್. ಈಗ ಮೆಕ್ಯಾನಿಸಮ್ ನೋಡೋಣಂತೆ. ಮೆಕ್ಯಾನಿಸಮ್ ನೋಡಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ದ ಮೆಕ್ಯಾನಿಸಮ್ ಇಸ್ ಸ್ಟೆಪ್ 1. ರಿಮೆಂಬರ್ ಸ್ಟೆಪ್ 1, formation of carbocation ಅಂತ ಬರಿಬೇಕು. ಸೊ ಸ್ಟೆಪ್ 1 is, remember, formation of carbocation. ಸ್ಟೆಪ್ 1 is formation of carbocation. ಹೇಗಾಗ್ತದೆ ನೋಡಿ, ಕರೆಕ್ಟ್ ಆಗಿ ನೋಡಿ. ಫಸ್ಟ್ ಅಲ್ಕೈಲ್ ಹಲೈಡ್ ತಗೊಳ್ಳಂತೆ, ಟರ್ಷರಿ ಅಲ್ಕೈಲ್ ಹಲೈಡ್. ಸೊ CH3 Cl. First step is reversible step. Remember, like this you have to write, above this you have to write slow ಅಂತ ಬರಿಬೇಕು. So CH3
ಪ್ಲಸ್ ಕಾರ್ಬೋಕ್ಯಾಟಿಯಾನ್ ಇದು ಚಾರ್ಜ್ ಇದು ರಿಮೆಂಬರ್ ಚಾರ್ಜ್ ಇದು ಕನ್ಫ್ಯೂಸ್ ಆಗ್ತದೆ ಹೀಗೆ ಬರೀತೀನಿ ನಾನು ಸ್ಮಾಲ್ ಆಗಿ ಚಾರ್ಜ್ ಇದು CS3 ಪ್ಲಸ್ ಪ್ಲಸ್ ರಿಮೆಂಬರ್ Cl ಮೈನಸ್. ಸೊ ಈ ಸ್ಟೆಪ್ ಬಹಳ ಸಿಂಪಲ್ ಇದೆ ನೋಡಿ. ಬಾಂಡ್ ಇಲ್ಲಿ ಬ್ರೇಕ್ ಆಗ್ತದೆ, ಬಾಂಡ್ ಬ್ರೇಕ್ ಆಗ್ತದೆ, ಬಾಂಡ್ ಬ್ರೇಕ್ ಆಗಿ Cl ಮೈನಸ್ ಆಯ್ತು, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ಮೆಕ್ಯಾನಿಸಮ್. ಬಹಳ ಸಿಂಪಲ್ ಇದೆ. ಸ್ಲೋ ಸ್ಟೆಪ್ ಇದೆ ನೋಡಿ, ಸ್ಲೋ ಸ್ಟೆಪ್ ಇದೆ. ಅದಕ್ಕಾಗಿ ನಾವು ಈ ಸ್ಟೆಪ್ ಅನ್ನ ರೇಟ್ ಡೆಟರ್ಮೈನಿಂಗ್ ಸ್ಟೆಪ್ ಅಂತ ಕರಿತೀವಿ. ಎರಡನೇ ಸ್ಟೆಪ್ ಅಲ್ಲಿ ನೋಡಿ, ಸ್ಟೆಪ್ 2. ಎರಡನೇ ಸ್ಟೆಪ್ ಅಲ್ಲಿ ರಿಮೆಂಬರ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಟು ಫಾರ್ಮ್ ಆಲ್ಕೋಹಾಲ್. ಸ್ಟೇಟ್ಮೆಂಟ್ ಬರೀಬೇಕು, ಬಹಳ ಇಂಪಾರ್ಟೆಂಟ್. ಹೀಗೆ ಮಾಡೋಣಂತೆ ರಿಮೆಂಬರ್ ಇಲ್ಲೇನಾಗಿದೆಯಲ್ಲ ಇದನ್ನೇ ತಗೊಂಡು ಬನ್ನಿ ಇಲ್ಲಿ. ಸೊ CS3 ಪ್ಲಸ್ ಚಾರ್ಜ್ ನ್ಯೂಕ್ಲಿಯೋಫೈಲ್ ಅಂದ್ರೆ ಇದು ಕಾರ್ಬೋಕ್ಯಾಟಿಯಾನ್ ಅಂತ ಯಾಕೆ ಹೇಳ್ತೀವಿ? ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ ನೋಡಿ, ಕ್ಯಾಟಿಯಾನಿಕ್ ಚಾರ್ಜ್. ಪ್ಲಸ್ ರಿಮೆಂಬರ್ OH ಮೈನಸ್ ನ್ಯೂಕ್ಲಿಯೋಫೈಲ್ ನೋಡಿ, OH ಮೈನಸ್ ನ್ಯೂಕ್ಲಿಯೋಫೈಲ್ ಗಿವ್ ರೈಸ್ ಟು ಸಿಂಗಲ್ ಸ್ಟೆಪ್ ರಿಯಾಕ್ಷನ್ ಇದು. ಸೊ ಅಂದ್ರೆ ಸಿಂಗಲ್ ಆರೋ ರಿಯಾಕ್ಷನ್ ಗಿವ್ ರೈಸ್ ಟು ರಿಮೆಂಬರ್ ಹಿಯರ್ CS3 OH. ಸೊ ಆಲ್ಕೋಹಾಲ್ ಫಾರ್ಮ್ ಆಯ್ತಾ? ದಿಸ್ ಇಸ್ ನಥಿಂಗ್ ಬಟ್ ಮೆಕ್ಯಾನಿಸಮ್ ಆಫ್ ದಿ ರಿಯಾಕ್ಷನ್. ವೆರಿ ಇಂಪಾರ್ಟೆಂಟ್. ಫಸ್ಟ್ ಸ್ಟೆಪ್ ನೋಡಿ, ಸ್ಲೋ ಸ್ಟೆಪ್. ಕಾರ್ಬೋಕ್ಯಾಟಿಯಾನ್ ಫಾರ್ಮ್ ಆಗ್ತದೆ, ಕಾರ್ಬೋಕ್ಯಾಟಿಯಾನ್ ಮೇಲೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗ್ತದೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ಕೋಹಾಲ್. ಇದಕ್ಕೆ ನಾವು ಇದನ್ನ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. ರಿಮೆಂಬರ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಸೊ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. ದಿಸ್ ಇಸ್ ನಥಿಂಗ್ ಬಟ್ ಮೆಕ್ಯಾನಿಸಮ್ ಆಫ್ ದಿ ರಿಯಾಕ್ಷನ್. ಆರ್ಡರ್ ಆಫ್ SN1 ಮೆಕ್ಯಾನಿಸಮ್ ನೋಡಿ. ರಿಯಾಕ್ಟಿವಿಟಿ ಯಾವಾಗಲೂ ಟರ್ಷರಿ ಜಾಸ್ತಿ ಇರ್ತದೆ, ಸೆಕೆಂಡರಿ, ಪ್ರೈಮರಿ, ದೆನ್ ಮಿಥೈಲ್ ಹೆಲೈಡ್ ಇರ್ತದೆ. ಯಾಕೆ ಅಂತ ಅಂದ್ರೆ ರಿಮೆಂಬರ್, ಯಾಕೆ ಅಂತ ಅಂದ್ರೆ ನಾವು ಮೆಕ್ಯಾನಿಸಮ್ ಅನ್ನು ನೋಡಿದ್ವಿ ಇಲ್ಲಿ ನೋಡಿ. ಮೆಕ್ಯಾನಿಸಮ್ ಅಲ್ಲಿ ಕಾರ್ಬೋಕ್ಯಾಟಿಯಾನ್ ಫಾರ್ಮ್ ಆಗ್ತಾ ಇದೆ ಹೌದಾ? ಕಾರ್ಬೋಕ್ಯಾಟಿಯಾನ್ ರಿಮೆಂಬರ್ ಸ್ಟೆಬಿಲಿಟಿ ಅಂತ ನೋಡಿದಾಗ ಟರ್ಷರಿ ಕಾರ್ಬೋಕ್ಯಾಟಿಯಾನ್ ಇಸ್ ಮೋರ್ ಸ್ಟೇಬಲ್ ಹೌದಾ? ಟರ್ಷರಿ ಕಾರ್ಬೋಕ್ಯಾಟಿಯಾನ್ ಈಸ್ ಮೋರ್ ಸ್ಟೇಬಲ್. ಅದಕ್ಕೆ ಇದರೊಳಗೆ ಈ ಮೆಕ್ಯಾನಿಸಮ್ ದೊಳಗೆ ಕಾರ್ಬೋಕ್ಯಾಟಿಯಾನ್ ಇನ್ವಾಲ್ವ್ ಇರೋದಕ್ಕೆ, ಟರ್ಷರಿ ಮೋರ್ ಸ್ಟೇಬಲ್ ಇರೋದಕ್ಕೆ ದಿಸ್ ಇಸ್ ದ ಆರ್ಡರ್ ರಿಮೆಂಬರ್. ಟರ್ಷರಿ ಮೋರ್ ದನ್ ಸೆಕೆಂಡರಿ, ಮೋರ್ ದನ್ ಪ್ರೈಮರಿ, ಮೋರ್ ದನ್ ಮಿಥೈಲ್ ಹೆಲೈಡ್. ವೆರಿ ಇಂಪಾರ್ಟೆಂಟ್. ರಿಯಾಕ್ಟಿವಿಟಿ ಟುವರ್ಡ್ಸ್ SN1 ಮೆಕ್ಯಾನಿಸಮ್. ಇದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿ, ಫಸ್ಟ್ ಸ್ಟೆಪ್ ನೋಡಿ ನಾವು ಹೇಳಿದ್ವಿ ಸ್ಲೋಯೆಸ್ಟ್ ಅಂಡ್ ರಿವರ್ಸಿಬಲ್ ಅಂತ ಹೇಳಿ ಹೌದಾ? ಸ್ಲೋಯೆಸ್ಟ್ ಅಂಡ್ ರಿವರ್ಸಿಬಲ್ ಅಂತ ಹೇಳಿ. It involves CBr bond breaking for which energy is obtained through solvation of halide ion with a proton of protic solvent. ಇದರ ಮೀನಿಂಗ್ ಹೇಳ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಇಲ್ಲಿ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ತಗೋತೀವಿ. ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಅಂತಂದ್ರೆ ಪೋಲಾರ್ ಇರಬೇಕು, ಜಸ್ಟ್ ವೆರಿ ಇಂಪಾರ್ಟೆಂಟ್. ವಾಟರ್ ಪ್ರೋಟಿಕ್ ಸಾಲ್ವೆಂಟ್ ಪ್ರೋಟಾನ್ ಅನ್ನು ಕೊಡ್ತಿರ್ಬೇಕು. H+ ಕೊಡ್ತದ, ಇದು ವಾಟರ್ H+ ಕೊಡ್ತದ. ಸೊ ಇಂತಹ ಸಾಲ್ವೆಂಟ್ ಅನ್ನ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಅಂತ ಕರಿತೀವಿ. ಈ ರಿಯಾಕ್ಷನ್ ಈಸಿಲಿ ಟೇಕ್ ಪ್ಲೇಸ್ ಅಂಡರ್ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್. ಯಾಕೆ ಅಂತ ಅಂದ್ರೆ ಇಲ್ಲಿ CBr ಬಾಂಡ್ ಬ್ರೇಕ್ ಆಗ್ಬೇಕು ಹೌದಾ? CBr ಬಾಂಡ್ ಇಲ್ಲಿ ನೋಡಿ, ಇಲ್ಲಿ ಏನಿದೆಯಲ್ಲ CBr ಅಥವಾ CCl ಇರಲಿ, ಅಲ್ಲಿ Br ಅಂತ ಕೊಟ್ಟಿದ್ದಾರೆ. ಈ ಬಾಂಡ್ ಬ್ರೇಕ್ ಆಗ್ಬೇಕು. ಈ ಬಾಂಡ್ ಬ್ರೇಕ್ ಆಗೋದಕ್ಕೆ ನಮಗೆ ಎನರ್ಜಿ ಬೇಕು. ವಿದೌಟ್ ದ ಎನರ್ಜಿ ಯಾವುದೇ ಬಾಂಡ್ ಬ್ರೇಕ್ ಆಗೋದಿಲ್ಲ. ಹಾಗಾದ್ರೆ ಆ ಬಾಂಡ್ ಬ್ರೇಕ್ ಆಗೋದಕ್ಕೆ ಎನರ್ಜಿ ಎಲ್ಲಿಂದ ಬರ್ತದ ಅಂತಂದ್ರೆ ಎನರ್ಜಿ obtained by solvation of halide ion with this proton. ರಿಮೆಂಬರ್ solvation of halide ion ಅಂದ್ರೆ ಏನು? ಇಲ್ಲಿ ನೋಡಿ, ಇಲ್ಲಿ Cl ಮೈನಸ್ ಬಂತು ಹೌದಾ? Cl ಮೈನಸ್ ಬಂತು. ಈ Cl ಮೈನಸ್ ಏನಾಗ್ತದೆ? ದಿಸ್ ವಿಲ್ ಬಿ ಸರೌಂಡೆಡ್ ಬೈ H+ of the water. ಇದನ್ನ ನಾವು ಸಾಲ್ವೇಷನ್ ಅಂತ ಕರಿತೀವಿ. Solvation results in the release of energy. That we call it as solvation energy. ಆ ಎನರ್ಜಿ CCl ಬಾಂಡ್ ಅನ್ನ ಬ್ರೇಕ್ ಮಾಡೋದ್ರಲ್ಲಿ ಯೂಸ್ ಆಗ್ತದೆ. ಸೊ ದಿಸ್ ಈಸ್ ದ ಒನ್ ಮಾರ್ಕ್ ಕ್ವಶನ್ ಗೆ ಕೇಳುವಂತದ್ದು. ರಿಮೆಂಬರ್ ಫ್ರಮ್ ವೇರ್ ದ ಎನರ್ಜಿ ಇಸ್ obtained ಅಂತ ಕೇಳಬಹುದು 1 ಮಾರ್ಕ್ಸ್ಗೆ. ರಿಮೆಂಬರ್ 1 ಮಾರ್ಕ್ಸ್ಗೆ ಟೆಕ್ಸ್ಟ್ ಬುಕ್ಕಿನ ಯಾವುದೇ ಮೂಲೆಯಿಂದ ಕ್ವಶನ್ ಕೇಳಬಹುದು, ಗೊತ್ತಿರಲಿ ರೈಟ್? ಸೊ ಅಂತದ್ರಲ್ಲಿ ಇವೆಲ್ಲ ಇಂಪಾರ್ಟೆಂಟ್. ಸೊ ಬಾಂಡ್ CBr ಬಾಂಡ್ ಅಂಡರ್ಗೋ ಕ್ಲೀವೇಜ್ ವಿತ್ ದ ಹೆಲ್ಪ್ ಆಫ್ ಎನರ್ಜಿ obtained through solvation of halide ion with a proton of protic solvent. Hence
This reaction take place easily in presence of polar protic solvent. Remember that. ಈಗ SN1 reaction ಗೆ allylic and benzylic will undergo high reactivity towards SN1. ಯಾವುದಕ್ಕಿಂತ ಟರ್ಷರಿಕ್ಕಿಂತ ಜಾಸ್ತಿ. ಆರ್ಡರ್ ನೋಡಿ ಹೇಗಿರ್ತದೆ, ಬೆನ್ಸಿಲಿಕ್ ಮೋರ್ ದ್ಯಾನ್, ಅಲ್ಲಿಲಿಕ್ ಮೋರ್ ದ್ಯಾನ್, ಟರ್ಷರಿ, ಸೆಕೆಂಡರಿ, ಪ್ರೈಮರಿ ಅಂಡ್ ಮಿಥೈಲ್ ಹೆಲೈಡ್. ದಿಸ್ ಈಸ್ ದ ಕಂಪ್ಲೀಟ್ ಆರ್ಡರ್. ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ದ ಕಂಪ್ಲೀಟ್ ಆರ್ಡರ್, ಕಂಪ್ಲೀಟ್ ಆರ್ಡರ್. ಹಾಗಾದ್ರೆ ವಾಟ್ ಇಸ್ ದ ರೀಸನ್ ಫಾರ್ ದ್ಯಾಟ್ ಅಂತ ನೋಡಿ. ಸಿ, ಇಲ್ಲಿ ಮೇನ್ ರೀಸನ್ ಅಂತಂದ್ರೆ ಸ್ಟೆಬಿಲಿಟಿ ಆಫ್ ದ ಕಾರ್ಬೋಕ್ಯಾಟಿಯಾನ್. ಸ್ಟೆಬಿಲಿಟಿ ಆಫ್ ದ ಕಾರ್ಬೋಕ್ಯಾಟಿಯಾನ್, ಯಾವ ಕಾರ್ಬೋಕ್ಯಾಟಿಯಾನ್ ಸ್ಟೇಬಲ್ ಇದೆ ಅದು ಈಸಿಲಿ ಅಂಡರ್ಗೋ ರಿಯಾಕ್ಷನ್. ಹಾಗಾದ್ರೆ ಯಾವ ಕಾರ್ಬೋಕ್ಯಾಟಿಯಾನ್ ಸ್ಟೇಬಲ್ ಇದೆಯಪ್ಪ ಅಂತಂದ್ರೆ, ಸೊ ಟರ್ಷರಿ ಕಾರ್ಬೋಕ್ಯಾಟಿಯಾನ್ ಕಿಂತ ಕಂಪೇರ್ ಮಾಡಿದ್ರೆ ಟರ್ಷರಿ ಕಾರ್ಬೋಕ್ಯಾಟಿಯಾನ್ ಕಿಂತ ಮೋರ್ ಸ್ಟೇಬಲ್ ಇರೋದು ಬೆನ್ಸಿಲಿಕ್. ಯಾಕಂದ್ರೆ ಬೆನ್ಸಿಲಿಕ್ ಅಂದ್ರೆ ಏನು ನೋಡಿ, ಈಗ ಬರೀತೀನಿ. ಬೆನ್ಸಿಲಿಕ್ ಅಂತಂದ್ರೆ ಏನು, ಈ ರೀತಿ CH2+, ಇದು ಬೆನ್ಸಿಲಿಕ್ ಕಾರ್ಬೋಕ್ಯಾಟಿಯಾನ್. ಕಂಪೇರ್ ಟು ಅಲ್ಲಿಲಿಕ್ ಅಂತಂದ್ರೆ ಇದು CH2+ ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH2. ಕಂಪೇರ್ ಟು ಟರ್ಷರಿ, ಕಂಪೇರ್ ಟು ಸೆಕೆಂಡರಿ, ಕಂಪೇರ್ ಟು ಪ್ರೈಮರಿ, ಕಂಪೇರ್ ಟು CH3X ಮಿಥೈಲ್ ಹಲೈಡ್. ಇದರಲ್ಲಿ ಮೋರ್ ಸ್ಟೆಬಿಲಿಟಿ ಯಾಕೆ ಅಂತ ಅಂದ್ರೆ ರೀಸನ್ ಇಸ್ ರೆಸೋನೆನ್ಸ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ರೆಸೋನೆನ್ಸ್ ಇಸ್ ದ ರೀಸನ್. ಇದರಲ್ಲಿ ಏನಾಗ್ತದೆ, ಈ ಪಾಸಿಟಿವ್ ಚಾರ್ಜ್ ಡಿಸ್ಪರ್ಸ್ ಓವರ್ ದಿ ಬೆನ್ಝೀನ್ ರಿಂಗ್ ಡ್ಯೂ ಟು ದ ರೆಸೋನೆನ್ಸ್. ಬಿಕಾಸ್ ಆಫ್ ದಟ್ ರಿಮೆಂಬರ್ ಬೆನ್ಸಿಲಿಕ್ ಇಸ್ ಹೈಲಿ ಸ್ಟೇಬಲ್ ದ್ಯಾನ್ ಅಲ್ಲಿಲಿಕ್. ಅಲ್ಲಿಲಿಕ್ ರೆಸೋನೆನ್ಸ್ ಇದೆ, ಸ್ಮಾಲ್ ರೆಸೋನೆನ್ಸ್ ಇದೆ. ಏನೋ ಸ್ಮಾಲ್ ರೆಸೋನೆನ್ಸ್ ಇದೆ. ಸ್ಮಾಲ್ ರೆಸೋನೆನ್ಸ್ ಅಂತಂದ್ರೆ ಏನು, ಈ ರೀತಿ ರಿಮೆಂಬರ್ CH3 CH2 ಡಬಲ್ ಬಾಂಡ್ CH2+ ಇದೆ, ರೈಟ್. ಇದು ಯಾವಾಗ ಫಾರ್ಮ್ ಆಯ್ತು, ಇಲ್ಲೊಂದು Cl ಅಟ್ಯಾಚ್ ಇತ್ತು ಮೊದಲು, ಗೊತ್ತಿರಲಿ. ಯಾವಾಗ ನಾವು ಅಲ್ಲಿಲಿಕ್ ಹಲೈಡ್ ಅಂತ ಕರೆದಿದ್ವಿ. ಈ Cl ಹೋದ್ಮೇಲೆ ಇಲ್ಲಿ ಪ್ಲಸ್ ಚಾರ್ಜ್ ಬಂತು. ಈಗ ನೋಡಿ ಇಲ್ಲಿ ಪ್ಲಸ್ ಚಾರ್ಜ್ ಬಂದಿದ್ದು, ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗ್ತದ, ಪ್ಲಸ್ ಚಾರ್ಜ್ ಆಟೋಮೆಟಿಕಲಿ ಇಲ್ಲಿ ಶಿಫ್ಟ್ ಆಯ್ತು. ಸೊ ಹೌದಾ, ಇಲ್ಲಿ ನೋಡಿ ಏನ್ ಬರ್ತದ, CH2+ ಬಂತು, ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH2 ಬಂತು. ಇದನ್ನ ನಾವು ವಿಲ್ ಕಾಲ್ ಇಟ್ ಆಸ್ ರೆಸೋನೆನ್ಸ್. ರೆಸೋನೆನ್ಸ್. ಈ ರೆಸೋನೆನ್ಸ್ ರಿಮೆಂಬರ್ ಬೆನ್ಝೀನ್ ರಿಂಗ್ ಅಲ್ಲಿ 3 ರಿಂದ 4 ರೆಸೋನೆನ್ಸ್ ಸ್ಟ್ರಕ್ಚರ್ ಬರೀತೀವಿ ನಾವು, ಬಟ್ ಇಲ್ಲಿ ಒಂದೇ ರೆಸೋನೇಟಿಂಗ್ ಸ್ಟ್ರಕ್ಚರ್. ಹಾಗೆ ನೋಡಿದ್ರೆ ಟರ್ಷರಿಲಿ ರೆಸೋನೆನ್ಸ್ ಇಲ್ಲ, ಬಟ್ ಇವು ಮೂರಲ್ಲಿ ಟರ್ಷರಿ ಮೋರ್ ಸ್ಟೇಬಲ್. ಅದು ಕಂಪೇರ್ ಮಾಡಿದ್ರೆ ಅಲ್ಲಿಲಿಕ್ ಮೋರ್ ಸ್ಟೇಬಲ್, ಅದು ಕಂಪೇರ್ ಮಾಡಿದ್ರೆ ಬೆನ್ಸಿಲಿಕ್ ಮೋರ್ ಸ್ಟೇಬಲ್. ರಿಮೆಂಬರ್ ದಟ್. ಸೊ ದಿಸ್ ಇಸ್ ದ ಸ್ಟೆಬಿಲಿಟಿ ಆರ್ಡರ್ ಫಾರ್ SN1 ಮೆಕ್ಯಾನಿಸಮ್. ಸೆಕೆಂಡ್ ನೋಡಿ, SN2 ಬೈ ಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈಗ ನಮಗೆ ಯೂನಿಮಾಲಿಕ್ಯುಲರ್ ಗೊತ್ತಾದ್ಮೇಲೆ ಬೈ ಮಾಲಿಕ್ಯುಲರ್ ಬಹಳ ಈಸಿ. ಇಲ್ಲಿ ಮೀನಿಂಗ್ ಏನು ಅಂತಂದ್ರೆ ಬೈ ಮಾಲಿಕ್ಯುಲರ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಯಾಕಂದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಬೋತ್ ನ್ಯೂಕ್ಲಿಯೋಫೈಲ್ ಅಂಡ್ ಅಲ್ಕೈಲ್ ಹಲೈಡ್ ಆನ್ ವಿಚ್ ರೇಟ್ ಡಿಪೆಂಡ್ಸ್. ರೇಟ್ ಡಿಪೆಂಡ್ಸ್, ರೈಟ್. ಸಿ, in this case SN2 stands for bimolecular nucleophilic substitution. In this case ನೋಡಿ, rate of reaction depending on the concentration of the haloalkane as well as nucleophile. ಅದರಲ್ಲಿ nucleophile ಮೇಲೆ ಡಿಪೆಂಡ್ ಇಲ್ಲ, haloalkane ಮೇಲೆ ಮಾತ್ರ ಡಿಪೆಂಡ್. ಇದರಲ್ಲಿ ಎರಡರ ಮೇಲೆ ಡಿಪೆಂಡ್. ಜನರಲಿ ಪ್ರೈಮರಿ ವಿಲ್ ಅಂಡರ್ಗೋ ರಿಯಾಕ್ಷನ್ ಈಸಿಲಿ. ಅಂದರೆ ನಾವು ಹಿಂದಿಂದೇನು ಆರ್ಡರ್ ನೋಡಿದ್ವಲ್ಲ, ಇಲ್ಲಿ ಕಂಪ್ಲೀಟ್ಲಿ ರಿವರ್ಸ್ ಆರ್ಡರ್. ಕಂಪ್ಲೀಟ್ಲಿ ರಿವರ್ಸ್ ಆರ್ಡರ್. ಪ್ರೈಮರಿ ವಿಲ್ ಅಂಡರ್ಗೋ ರಿಯಾಕ್ಷನ್ ಈಸಿಲಿ. ಇದರ ಮೆಕ್ಯಾನಿಸಮ್ ಒಂದ್ಸಲ ಹೇಳ್ಬಿಡ್ತೀನಿ. ಅದಕ್ಕಿಂತ ಬಹಳ ಸಿಂಪಲ್ ಇದೆ ಇದು, ಅದಕ್ಕಿಂತ ಸಿಂಪಲ್. ಇದನ್ನು 3 ಮಾರ್ಕ್ಸ್ ಕೇಳಿದಾಗ ಫಸ್ಟ್ ಸ್ಟೇಟ್ಮೆಂಟ್ ಬರೀಬೇಕು. ಸ್ಟೇಟ್ಮೆಂಟ್ ನೋಡಿ, ರಿಯಾಕ್ಷನ್ ಬಿಟ್ವೀನ್ ಮಿಥೈಲ್ ಕ್ಲೋರೈಡ್ ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಟು ಫಾರ್ಮ್ ಮಿಥೈಲ್ ಆಲ್ಕೋಹಾಲ್ ಇನ್ವಾಲ್ವ್ಸ್ SN2 ಮೆಕ್ಯಾನಿಸಮ್. ಸೊ ರೈಟ್ ದ ರಿಯಾಕ್ಷನ್ CH3Cl NaOH CH3OH NaCl. ಬಹಳ ಅವಾಗಲೇ ಕಲ್ತಿರುವಂತ ರಿಯಾಕ್ಷನ್ ಇದು. ಬಟ್ ಈ ವರ್ಡ್ ಇಂಪಾರ್ಟೆಂಟ್, ಇದಕ್ಕೆ 1 ಮಾರ್ಕ್ಸ್ ಇರ್ತದೆ. ಇದಕ್ಕೆ 1 ಮಾರ್ಕ್ ಆಕ್ಚುಲಿ. ಏನ್ ಬರೀಬೇಕು, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ರೇಟ್ ಡಿಪೆಂಡಿಂಗ್ ಆನ್ ಕಾನ್ಸಂಟ್ರೇಷನ್ ಆಫ್ ಬೋತ್ ಮಿಥೈಲ್ ಕ್ಲೋರೈಡ್ ಅಂಡ್ ಹೈಡ್ರಾಕ್ಸೈಡ್ ಅಯಾನ್. ಹೈಡ್ರಾಕ್ಸೈಡ್ ಅಯಾನ್ ಇಸ್ ನ್ಯೂಕ್ಲಿಯೋಫೈಲ್. ಇಷ್ಟು ಬರೆದ್ರು ಸಾಕು, ಗೊತ್ತಿರಲಿ, ಇಷ್ಟು ಬರೆದ್ರು ಸಾಕು. ಎರಡನೇದು ರಿಮೆಂಬರ್, ಮೆಕ್ಯಾನಿಸಮ್ ಇನ್ವಾಲ್ವ್ಸ್ 1 ಸ್ಟೆಪ್. ರಿಮೆಂಬರ್ SN2 ಮೆಕ್ಯಾನಿಸಮ್ 1 ಸ್ಟೆಪ್, SN1 ಮೆಕ್ಯಾನಿಸಮ್ 2 ಸ್ಟೆಪ್. ನೆನ್ಪಿಟ್ಕೊಳ್ಳೋದು ಹೇಗೆ, 2 ಇದ್ರೆ 1, 1 ಇದ್ರೆ 2. ನೋಡಿ, SN2 ಇದ್ರೆ 1 ಸ್ಟೆಪ್, 1 ಇದ್ರೆ 2 ಸ್ಟೆಪ್. ಸೊ ಕನ್ಫ್ಯೂಷನ್ ಆಗೋದಿಲ್ಲ, ರಿವರ್ಸ್ ನೆನ್ಪಿಟ್ಕೊಳ್ಳಿ. ಈಗ SN2 ಮೆಕ್ಯಾನಿಸಮ್ ಇನ್ವಾಲ್ವ್ ಓನ್ಲಿ 1 ಸ್ಟೆಪ್. ಯಾವ ಸ್ಟೆಪ್ ಅಪ್ಪ ಅಂತಂದ್ರೆ ನೋಡಿ, ಕರೆಕ್ಟ್ ಆಗಿ ನೋಡಿ ಬರೀತೀನಿ. ಸೊ ಫಸ್ಟ್ ನ್ಯೂಕ್ಲಿಯೋಫೈಲ್ ವಿಲ್ ಅಟ್ಯಾಕ್ ಆನ್ ಮಿಥೈಲ್ ಕ್ಲೋರೈಡ್ CH3Cl. CH3Cl ಹೇಗಾಗ್ತದೆ, CH3Cl ನೋಡಿ ಈಗ ಬರೀತೀನಿ ನಾನು, H here CH3Cl ಹೇಗೆ ಅಟ್ಯಾಕ್ ಆಗ್ತದೆ ಗೊತ್ತಿರಲಿ. CH3Cl ಇದು ಹೌದಾ, ಇದು Cl, ಇದು Cl, ರೈಟ್, ಇದು Cl. ಸೊ now what will happen is, ಕರೆಕ್ಟ್ ಆಗಿ ನೋಡ್ಕೊಳ್ಳಿ, OH minus attack from the back side of the carbon where Cl is attached. ಬಹಳ ಇಂಪಾರ್ಟೆಂಟ್ ಇದು. ರೇರ್ ಸೈಡ್ ಅಂತ ಕರಿತೀವಿ ನಾವು, ರೇರ್ ಸೈಡ್, REAR, ಬ್ಯಾಕ್ ಸೈಡ್. ರಿಮೆಂಬರ್
OH minus nucleophile will attack on the carbon of the haloalkane methyl chloride from the back side where Cl is attached. Cl in a back side ಗೆ ಅಟ್ಯಾಕ್ ಆಗ್ತದೆ. ಅಟ್ಯಾಕ್ ಆದ್ಮೇಲೆ ಗೊತ್ತಿರಲಿ, in this particular case this is the slow step. Remember, this is a slow step forming the intermediate like this carbon H dotted line ಇದು dotted line OH dotted line Cl. ಇದಕ್ಕೆ ನಾವು ಏನಂತ ಕರಿತೀವಿ? ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. This transition state will undergo decomposition immediately forming H OH H plus Cl minus. This is the mechanism. ಬಹಳ ಸಿಂಪಲ್ ನೋಡಿ. OH minus attack on the carbon from the back side, formation of transition state and give rise to the product. ಇಲ್ಲಿ ಟ್ರಾನ್ಸಿಷನ್ ಸ್ಟೇಟ್ ನಿಮ್ಗೆ ಏನಾದ್ರೂ ಒಂದು ಕಾರ್ಬನ್ಗೆ 5 ಬಾಂಡ್ ಅಂತ ಕಾಣ್ತಾ ಇದ್ರೆ ನಿಮ್ ತಪ್ಪಲ್ಲ, ಬಟ್ ಇಲ್ಲ 5 ಬಾಂಡ್ ಇಲ್ಲ. ಇಲ್ಲಿ ಹೇಗೆ ಅಂತಂದ್ರೆ OH ಬಾಂಡ್ ಫಾರ್ಮ್ ಮಾಡ್ತಾ ಇದೆ ನೋಡಿ. ಡಾಟೆಡ್ ಅಂತಂದ್ರೆ ಅರ್ಧ ಬಾಂಡ್ ಇದ್ದಂಗೆ ಇದು. OH ಬಾಂಡ್ ಫಾರ್ಮ್ ಮಾಡ್ತಾ ಇದೆ, Cl ಬಾಂಡ್ ಅನ್ನ ಬ್ರೇಕ್ ಮಾಡ್ಕೊಳ್ತಾ ಇದೆ. OH bond form ಮಾಡ್ತಾ ಇದೆ, it is forming the bond. CCl bond is undergoing cleavage, breaking. This step take place simultaneously, same time. ಅದಕ್ಕೆ ನಾವು ಇದನ್ನ ಇಲ್ಲಿಂದ ಡಾಟ್ OHCl ಅಂತ ಬರ್ದ್ವಿ. ಈಗ ನೋಡಿ, ರೇಟ್ ಡೆಟರ್ಮೈನಿಂಗ್ ಸ್ಟೆಪ್ ಫಸ್ಟ್ ಸ್ಟೆಪ್ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ರೇಟ್ ಡೆಟರ್ಮೈನಿಂಗ್ ಸ್ಟೆಪ್ ದೊಳಗೆ ಎರಡೂ ಇದೆ, ಹೌದಾ? ನ್ಯೂಕ್ಲಿಯೋಫೈಲ್ ಇದೆ, alkyl halide ಇದೆ. ಅದಕ್ಕೆ ಹೇಳಿದ್ದು ರೇಟ್ ಡಿಪೆಂಡಿಂಗ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಬೋತ್ ಮಿಥೈಲ್ ಕ್ಲೋರೈಡ್ ಅಂಡ್ ಹೈಡ್ರಾಕ್ಸೈಡ್ ಅಯಾನ್, ಇಟ್ ಇಸ್ ಅ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಬಿಕಾಸ್ ಆಫ್ ದಟ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಆರ್ಡರ್ ಯಾಕಂದ್ರೆ ರೇಟ್ ಅಥವಾ ಸ್ಪೀಡ್ ಡಿಪೆಂಡಿಂಗ್ ಆನ್ ದ ಸ್ಲೋ ಸ್ಟೆಪ್. ದಟ್ ಇಸ್ ಸ್ಲೋ ಸ್ಟೆಪ್ ಹ್ಯಾವಿಂಗ್ both one is nucleophile, one is alkyl halide. Hence remember, here you are going to get the transition state, then you are going to get the product. ಇದಕ್ಕೆ ಸ್ಟೇಟ್ಮೆಂಟ್ ಏನ್ ಬರೀಬೇಕು ನೋಡಿ. The nucleophile OH minus attacks carbon atom from the side opposite to chlorine atom is attached to form unstable transition state. In the transition state, partial COH bond is formed and partial CCl bond is broken. ನೋಡಿ, COH bond form ಆಗ್ತಾ ಇದೆ, CCl break ಆಗ್ತಾ ಇದೆ. The product of methyl alcohol obtained has a inversion of configuration. Inversion ಅಂದ್ರೆ ಏನು? ಸಿಂಪಲ್ ಎಕ್ಸಾಂಪಲ್ ನೋಡಿ. ಇನ್ವರ್ಷನ್ ಏನಂದ್ರೆ, ಒಂದು ಛತ್ರಿ ಹಿಡ್ಕೋತೀರಿ, ಓಪನ್ ಮಾಡಿ ಒಂದು ಛತ್ರಿ ಹಿಡ್ಕೋತೀರಿ, ದೊಡ್ಡದಾಗಿ ಗಾಳಿ ಬೀಸ್ತದೆ, ಜೋರಾಗಿ ಗಾಳಿ ಬೀಸ್ತದೆ. ಗಾಳಿ ಬೀಸಿದಾಗ ಏನಾಗ್ತದೆ? ಆ ಛತ್ರಿ ರಿವರ್ಸ್ ಆಗ್ತದ. ಅದನ್ನ ನಾವು ಇನ್ವರ್ಷನ್ ಅಂತ ಕರಿತೀವಿ. ಇಲ್ಲಿ ಹೇಗೆ ಇನ್ವರ್ಸ್ ಆಯ್ತು ನೋಡಿ. ಇಲ್ಲಿ Cl ಅನ್ನೋದು ಈ ಕಡೆ ಅಟ್ಯಾಚ್ ಇತ್ತು, ಹೌದಾ? OH ಎಲ್ಲಿ ಅಟ್ಯಾಚ್ ಇದೆ? ಕಂಪ್ಲೀಟ್ಲಿ ರಿವರ್ಸ್ ನೋಡಿ. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ? ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್. ಪ್ರೀವಿಯಸ್ ಕೇಸ್ ಒಳಗೆ ಇನ್ವರ್ಷನ್ ಇಲ್ಲ. ಇನ್ವರ್ಷನ್ ಯಾಕಿಲ್ಲ ಅಂದ್ರೆ, ಫಸ್ಟ್ ಸ್ಟೆಪ್ ಒಳಗೆ Cl ಹೋಗ್ಬಿಡ್ತದೆ, ಎರಡನೇ ಸ್ಟೆಪ್ ಒಳಗೆ ನ್ಯೂಕ್ಲಿಯೋಫೈಲ್ ಫ್ರೀ ಆಗಿ ಅಟ್ಯಾಕ್ ಆಗ್ತದೆ. ಬಟ್ ಇಲ್ಲಿ ನ್ಯೂಕ್ಲಿಯೋಫೈಲ್ ಯಾವಾಗಲೂ ಬ್ಯಾಕ್ ಸೈಡ್ ಇಂದಾನೆ ಅಟ್ಯಾಕ್ ಆಗಬೇಕು. ಯಾಕೆ? ಫ್ರಂಟ್ ಸೈಡ್ ಅಲ್ಲಿ ಏನಿದೆ? Cl ಇದೆ, ಲಾರ್ಜರ್ ಗ್ರೂಪ್ ಇದೆ Cl. ಇಟ್ ವಿಲ್ ನಾಟ್ ಅಲೋ ದ ಅಟ್ಯಾಕ್. Hence remember, OH minus attack from the back side, Cl will leave from the front side. Hence remember, slow step involve both nucleophile and alkyl halide, formation of the product having inversion of configuration. Remember this. Inversion ಯಾಕಂದ್ರೆ Cl the opposite side OH attached ಇದೆ ಅನ್ನೋದೇ inversion. So order of reactivity of SN2 mechanism is CH3X is more than primary, more than secondary and more than tertiary. ಈಗ ನಾವು ನೋಡಿದ್ವಿ SN1 ಮೆಕ್ಯಾನಿಸಮ್ದೊಳಗೆ ಆರ್ಡರ್ ಬೇಸ್ಡ್ ಆನ್ ದ ಸ್ಟೆಬಿಲಿಟಿ ಆಫ್ ದ ಕಾರ್ಬೋಕ್ಯಾಟಿಯನ್, ಹೌದಾ? ಬಟ್ ಇದರಲ್ಲಿ ಏನಾಗ್ತದೆ? ಕಾರ್ಬೋಕ್ಯಾಟಿಯನ್ ಸ್ಟೆಬಿಲಿಟಿ ಇಲ್ಲಿ ರಿಲೇಷನ್ ಇಲ್ವೇ ಇಲ್ಲ. ಯಾಕಂದ್ರೆ ಕಾರ್ಬೋಕ್ಯಾಟಿಯನ್ ಫಾರ್ಮೇ ಆಗೋದಿಲ್ಲ, ಕಾರ್ಬಾನಿಯನು ಇಲ್ಲ, ಫ್ರೀ ರೆಡಿಕಲು ಇಲ್ಲ. ಇಲ್ಲಿ ನಾವು ಕನ್ಸಿಡರ್ ಮಾಡೋದೇನಂತಂದ್ರೆ ಸ್ಟೀರಿಕ್ ಹಿಂಡರೆನ್ಸ್. ರಿಮೆಂಬರ್, ಸ್ಟೀರಿಕ್ ಹಿಂಡರೆನ್ಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಾಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್. ಬಿಕಾಸ್ ಇದರೊಳಗೆ ಮೆಕ್ಯಾನಿಸಮ್ದೊಳಗೆ ಈಗ ಜಸ್ಟ್ ನಾವು ನೋಡಿದ್ವಿ. ಈಗ ಇದು CH ಪ್ಲಸ್ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಫ್ರಮ್ ದಿಸ್ ಬ್ಯಾಕ್ ಸೈಡ್. ಸೊ ಇದರಲ್ಲಿ H ಬದಲಿಗೆ Cl ಇತ್ತು. ಸೊ ಇದು ಅಟ್ಯಾಕ್ ಈ ರೀತಿ ಆಗಬೇಕು ಅಂತಂದರೆ ಈ H ಮತ್ತು H ಏನಿರಬೇಕು? ಸೈಜು ಸ್ಮಾಲ್ ಇರಬೇಕು, ಹೌದಾ? ಅಂದರೆ ಸ್ಟಿರಿಕಲಿ ಹಿಂಡರ್ಡ್ ಇರಬಾರ್ದು, ಬಲ್ಕಿನೆಸ್ ಇರಬಾರ್ದು. ಸ್ಟಿರಿಕ್ ಹಿಂಡರೆನ್ಸ್ ಅಂದ್ರೆ ಬಲ್ಕಿ ಗ್ರೂಪ್, ಈ ಬಲ್ಕಿನೆಸ್ ಇರಬಾರ್ದು. ಸೊ ಇರಬಾರ್ದು ಅಂತಂದರೆ CH3X ಏನಿದೆಯಲ್ಲ, ಇಟ್ ಈಸ್ ಹೈಲಿ ರಿಯಾಕ್ಟಿವ್. ಅದಾದಮೇಲೆ ಪ್ರೈಮರಿ ಅಂತಂದ್ರೆ ಏನಾಗ್ಬಿಡ್ತದೆ ಇಲ್ಲಿ? ಫಾರ್ ಎಕ್ಸಾಂಪಲ್ RX ಅಂತ ಬಂದ್ಬಿಡ್ತದೆ, ಹೌದಾ? ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ದಿಸ್, CH3CHCl ಅಂತ ಇಟ್ಕೊಳ್ಳಿ.
ಇದು ಪ್ರೈಮರಿ ಅಲ್ಕೈಲೈಡ್. ಇದರೊಳಗೆ ಈಗ OH ಮೈನಸ್ ಇಲ್ಲಿಂದ ಅಟ್ಯಾಕ್ ಆಗಬೇಕು ಅಂದ್ರೆ CH3 ವಿಲ್ ಆಕ್ಟ್ ಆಸ್ ಅ ಹಿಂಡ್ರನ್ಸ್, ಅಂದ್ರೆ ಇಟ್ ಈಸ್ ಅ ಬಲ್ಕಿ ಗ್ರೂಪ್ ಕಂಪೇರ್ ಟು H, ಅದಕ್ಕೆ ಇದು ನಾವು ಸ್ಟೀರಿಕ್ ಹಿಂಡ್ರನ್ಸ್ ಅಂತ ಕರಿತೀವಿ. ಅದೇ ಟೈಪ್ ಸೆಕೆಂಡರಿ ಆರ್ ಟರ್ಷರಿ ಸ್ಟೀರಿಕ್ ಹಿಂಡ್ರನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಬಿಕಾಸ್ ಆಫ್ ದಟ್ ರೀಸನ್ ರಿಮೆಂಬರ್ SN2 ಮೆಕ್ಯಾನಿಸಮ್ದೊಳಗೆ ಆರ್ಡರ್ ಈಸ್ ಆಲ್ವೇಸ್ ಬೇಸ್ಡ್ ಆನ್ ಸ್ಟೀರಿಕ್ ಹಿಂಡರೆನ್ಸ್. ಯಾವುದು ಸ್ಮಾಲ್ ಗ್ರೂಪ್ಸ್ ಲೈಕ್ ಹೈಡ್ರೋಜನ್ ಸರೌಂಡ್ ಇದೆ, ಸೊ ಆ ಕೇಸ್ ಒಳಗೆ ರಿಯಾಕ್ಟಿವಿಟಿ ಜಾಸ್ತಿ ಇರ್ತದೆ. ಸೊ ಪ್ರೈಮರಿ ಅಂದರೆ CH3X ಇಸ್ ಮೋರ್ ದೆನ್ ಪ್ರೈಮರಿ, ಮೋರ್ ದೆನ್ ಸೆಕೆಂಡರಿ, ಮೋರ್ ದೆನ್ ಟರ್ಷರಿ ಅಲ್ಕೈಲ್ ಹ್ಯಾಲೈಡ್. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣಂತೆ ಇನ್ನೊಂದು ಕಾನ್ಸೆಪ್ಟ್ ಜೊತೆ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.